ವಿಜಯಪುರದ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಜವಳಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಾಗಲಕೋಟೆಯ ನವನಗರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದ ಪ್ರಚಾರ ಹಿನ್ನೆಲೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ಮಂತ್ರಿ ಆಗಮಿಸುವ ಮುಂಚೆ ಅವರು ವೇದಿಕೆಯಲ್ಲಿ ಭಾಷಣ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಗುವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೂ ಇಲ್ಲಂತ ಕಾಣಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಶಿವಾನಂದ ಪಾಟೀಲ್ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ತಮ್ಮ ಕೈ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಹುನ್ನಾರ ಮಾಡುತ್ತಿದ್ದಾರೆ. ಡಿಸಿಸಿ ಬ್ಯಾಂಕ್ ಹಾಗೂ ಸಕ್ಕರೆ ಕಾರ್ಖಾನೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಕೈವಶ ಮಾಡಿಕೊಳ್ಳುವ ಹುನ್ನಾರ ನಡೆಸಿದ್ದಾರೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ ಮನೆಮಗಳೆಂದು ಪ್ರಚಾರ ಮಾಡುತ್ತಿದ್ದಾರೆ. ಆದರೆ ಸ್ಥಳೀಯ ವೀಣಾ ಕಾಶ್ಯಪ್ಪನವರು ಮನೆಮಗಳ ಅಲ್ಲವೇ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಶಿವಾನಂದ ಪಾಟೀಲ್ ಅವರ ಆಟ ಏನೂ ನಡೆಯುವುದಿಲ್ಲ. ಅದಕ್ಕಾಗಿ ಈಗ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದ್ದಾರೆ. ಕುಟುಂಬ ಸಮೇತ ಇಲ್ಲೇ ಇದ್ದು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಹುನ್ನಾರ ನಡೆಸುತ್ತಿದ್ದಾರೆ. ಆದ್ದರಿಂದ ಮೇ 7ರಂದು ಬಾಗಲಕೋಟೆ ಜಿಲ್ಲೆಯ ಜನತೆ ತಮ್ಮ ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಬೇಕೆಂದು ಪಾಟೀಲ್ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಇವತ್ತು ಬಾಗಲಕೋಟೆ ಜನ ಸ್ವಾಭಿಮಾನಿಗಳಾದಂತ ತೋರಿಸಲಿಕ್ಕೆ ಈ ಲೋಕಸಭೆಯಿಂದ ಗದ್ದಿಗೌಡರನ್ನ ಆಯ್ಕೆ ಮಾಡುವ ಮೂಲಕ ಏನು ಮುಂದೆ ಯಾರು ಬಾಗಲಕೋಟೆಗೆ ಹೊರಗಿನ ಜನ ಬಂದಿಲ್ಲ ಹಂಗ ನೀವು ಹಾಕಬೇಕು. ನೀವು ಏನಾರೇ ಕಾಗದ ಪಟ್ರಂತ ನಿಮ್ಮ ಡಿಸಿಸಿ ಬ್ಯಾಂಕು ಬಸವೇಶ್ವರ ಸಂಘ ಸಕ್ಕರೆ ಕಾರ್ಖಾನೆ ಎಲ್ಲರೂ ಹೊಡ್ಕೊಂಡು ಹೋಗ್ತಾರೆ. ಬಿಜಾಪುರನಾಗ ಅದೇ ನನ್ನ ಮನೆಯವರು ಈಗ ಸಣ್ಣಗೆ ಬಾಗಲಕೋಟೆಗೆ MLA ಬಿಜಾಪುರ ಜಾತ್ರೆ ಮುಗಿದಲ್ಲ. ಈ ಬಿಜಾಪುರ ಜಾತ್ರೆ ಮುಗಿದು ಬಾಗಲಕೋಟೆ ಸಿಕ್ಕಾಗವರೆಲ್ಲ ಕುಟುಂಬ ಅದೇ ಬಂಧುಗಳೇ ನಿಮ್ಮ ಸ್ವಾಭಿಮಾನ ಬಿಟ್ಟು ನಾ ಕೇಳ್ತೀನಿ ಶಿವಾನಂದ ಪಾಟೀಲ್ಗೆ, 2A ಸಲುವಾಗಿ ನೀ ಏನಕ್ಕೆ ಹೋರಾಟ ಮಾಡಿದ್ದೀಯಾ? 2A ಸಲುವಾಗಿ ವಿಧಾನಸಭೆಯಲ್ಲಿ ಏನು ನೀನು ಪ್ರಯತ್ನ ಮಾಡಿದ್ದೀಯಾ? ಇನ್ನೊಬ್ಬ ಕೇಳ್ತಾನೆ ನನಗೆ, ಅಪ್ಪನ ಬಗ್ಗೆ ಮಾತಾಡ್ತಾನೆ. ನೀವು ಇಬ್ಬರೇನು ಅಪ್ಪನ ಬಗ್ಗೆ ಮಾತಾಡಿಲ್ಲ. ನಿಮ್ಮ ಅಪ್ಪಗೆ ಒಟ್ಟಿದ್ರ 2A ನೀವು ಏನೇನು ಮಾಡಿ ಪಾದಯಾತ್ರದಾಗೆಲ್ಲ ನಮ್ಮಲ್ಲಿ ಆಗಿದ್ರೆ ಬೌದ್ಧ ಪಂಚಮಸಾಲಿ ಸಮಾಜ ಇವರ ಹೇಳಿಕೆಗೆ ತಿಳ್ಸ್ಕೊಳ್ಬೇಡ್ರಿ. ಕ್ಯಾಂಡಿಡೇಟ್ರು ಪಂಚಮಸಾಲಿ ಓಟ್ ಬರ್ತಾರೆ, ಅವರಪ್ಪ ಮುಸಲ್ಮಾನರು ಓಟ್ ಬರ್ತಾರೆ. ನಾವು ದಿನ ಊಟ ಮಾಡ್ತೀವಿ, ನಮಾಜ್ ಮಾಡ್ತಿರ್ತಾರೆ. ಅವ್ರು ಬೀಗರಲ್ಲ, ನಮ್ಮ ಸ್ವಚ್ಛಿ ಸೆಟ್ ಹೊಡ್ತಾರೆ. ಅದಕ್ಕೆ ಓಟ್ ಹಾಕ್ತಾರೆ ಕೇಳಕತ್ತಾರೆ. ಒಬ್ಬ ಮುಸ್ಲಿಮರು ಅವ್ರ ಭದ್ರ ಸಾಲಿದು ಅವ್ರ ಸೆಟ್ರು ಓಟ್ ಬೇಕು ಅಂತ ಕೇಳಕತ್ತಾರೆ. ರಂಜಾನ್ ಹೋಗ್ತಾರ ನಮಾಜ್ ಬೀಳ್ತಾರ, ರಂಜಾನ್ ಹೋದ್ರೆ ರೋಜಾ ಮಾಡ್ತಾರ. ನಾಳೆ ಬಾಗಲಕೋಟೆ ಹೆಣ್ಮಕ್ಳ ರಕ್ಷಣೆ ಮಾಡೋರು ಯಾರು? ಹುಬ್ಬಳ್ಳಿ ಘಟನೆಗೆ ಶಿವಾನಂದ ಪಾಟೀಲ್ ಹೇಳ್ತಾನೆ, ಅದೊಂದು ಆಕಸ್ಮಿಕ ಘಟನೆ. ಹಂಗಾದ್ರೆ ನಿಮ್ಮ ಮನೆಯಾಗ ಏನು ಮಾಡ್ತಿದ್ದಪ್ಪ ಶಿವಾನಂದ ಪಾಟೀಲ್? ನೀನು ತಗೋರ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಂಜಿನಿಯರ್ ಮಾಡ್ತೀರಂದ್ರ ಬಾಗಲಕೋಟೆಯವರು ಸ್ವಾಭಿಮಾನಿಗಳಾರ. ಅವರು ತಮ್ಮ ಜಿಲ್ಲೆಯ ಪ್ರತಿನಿಧಿತ್ವ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಹೇಳ್ತಾರೆ. ಯಾವ ರೀತಿ ಗದ್ದಿಗೌಡರು ಕೆಲಸ ಮಾಡ್ಯಾರ, ಸ್ವಲ್ಪ ಮಾಡಿಲ್ಲ ಮನಸ್ಸು ಮಾಡಿದ್ರು. ಯಾವ
ಪಾಟೀಲ್ ಗೌಡರು